ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಕಾಂಗ್ರೆಸ್ ಪಕ್ಷ ಒಂದು ಸಮುದ್ರ ಇದ್ದಂತೆ, ಇಲ್ಲಿ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ತಲೆ ಕೆಡಿಸ್ಕೊಳ್ಳೋದು ನಾವು ಹೇಳ್ತಾನೆ ಇಲ್ವಲ್ಲ. ಅಂದ್ರೆ ಒಂದು ಕೇಳಿದ್ರೆ ಕಾಂಗ್ರೆಸ್ ಎಲ್ಲ ಲಕ್ಷ ಉಲ್ಟಾ ಪಲ್ಟಾಗ್ತಿದೆ ಅಂತ ನೀವು ಬಂದ್ಮೇಲೆ. ಒಂದಂತೂ ಸ್ಪಷ್ಟ, ರಾಜ್ಯದ ಕಾಂಗ್ರೆಸ್ ನಾಯಕರು ಭ್ರಮೆನಲ್ಲಿದ್ದರು. ಕಳೆದ ವಿಧಾನಸಭಾ ಚುನಾವಣೆ ಗೆದ್ದ ನಂತರ ಯಾವುದೋ ಒಂದು ಭ್ರಮೆನಲ್ಲಿ ತೇಲ್ತಾ ಇದ್ದರು. ಅವ್ರಿಗೀಗ ವಾಸ್ತವಿಕ ಸ್ಥಿತಿ ಏನಿದೆ ಅಂತೇಳಿ ಅರ್ಥ ಆಗ್ತಾ ಇದೆ. ನೆನ್ನೆ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಾರ್ಟಿ ಸೇರಿದ ಕ್ಷಣ ಅವ್ರ ಮುಗ್ಗಳು ನಾವು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಎಲ್ಲೋ ಒಂದು ಕಡೆ ತಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯಿತು ಅಂತೇಳಿ ಮುಖ್ಯಮಂತ್ರಿ ಗಾಬರಿ ಆಗಿದ್ದರೆ, ಪಕ್ಷದ ಎಲ್ಲ ಹಿರಿಯ ಮುಖಂಡರು ಕಕ್ಕಾಬಿಕ್ಕಿ ಆಗಿರ್ತಕ್ಕಂಥದ್ದಂತೂ ಸತ್ಯ. ಆದರೆ ಒಂದು ಜಗದೀಶ್ ಶೆಟ್ಟರ್ ಅಷ್ಟೇ ಅಲ್ಲ, ಅನೇಕ ಜನ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಒಂದು ಇಚ್ಛೆ ಕೇವಲ ಭಾರತೀಯ ಜನತಾ ಪಾರ್ಟಿ ಅಥವಾ ಮತದಾರ ಅಷ್ಟೇ ಅಲ್ಲ, ಉಳಿದ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರಲ್ಲೂ ಕೂಡ ಇದೆ. ಹಾಗಾಗಿ ಬರುವಂಥ ದಿನಗಳಲ್ಲಿ ಯಾವ್ಯಾವ ರೀತಿ ಬದಲಾವಣೆಗಳಾಗ್ತದೆ, ಯಾವ ರೀತಿ ಬರ್ತಾರೆ, ನಮಗಂತೂ ಅದ್ರ ಈಗಲೇ ಉತ್ತರ ಕೊಡೋದಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಕಾಲವನ್ನು ಉತ್ತರ ಕೊಡ್ತಾರೆ. ನೋಡ್ರಿ, ನಾವು ಭಾರತೀಯ ಜನತಾ ಪಾರ್ಟಿ ಅದೇ ಒಂದು ಸಮಾಜಕ್ಕೆ ಸೀಮಿತ ಆಗಿರ್ತಕ್ಕಂಥ ಪಕ್ಷ ಅಲ್ಲ. ಕೇವಲ ವೀರಶೈವ ಲಿಂಗಾಯತ ಅಲ್ಲ, ಅಥವಾ ಒಕ್ಕಲಿಗರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಸಮಾಜ ಎಲ್ಲ ಸಮುದಾಯಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಪಕ್ಷ ಭಾರತೀಯ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ. ಆದರೆ ಕಾಂಗ್ರೆಸ್ ಪಕ್ಷ ಚುನಾವಣೆ ಬಂದಾಗ ಹಿಂದೂ ತಾವು ನೋಡಿದಿರಿ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತೇಳಿ ಬೆಂಕಿ ಹತ್ತಕ್ಕಂಥ ಪ್ರಯತ್ನ ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು. ಈಗ ಬೇರೆ ಬೇರೆ ಸಮುದಾಯಗಳನ್ನು ಎತ್ಕಡ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಆದರೆ ಇದಕ್ಕೆ ರಾಜ್ಯದ ಯಾವುದೇ ಸಮುದಾಯಗಳು ಇದಕ್ಕೆ ಮಣೆ ಹಾಕೋದಿಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದನ ಮಾಡ್ತಾರೆ. ಗೊತ್ತಿಲ್ಲ ಅಣ್ಣ, ನಿಮ್ಗೇನಾದ್ರು ಮಾಹಿತಿ ಇದ್ರೆ ಹೇಳ್ತೇನೆ. ಇಲ್ಲ, ಆ ಥರ ನಾನು ಪ್ರಾಮಾಣಿಕ ಹೇಳ್ತೇನೆ. ಹಿರಿಯರಾಗಿರ್ತಕ್ಕಂಥ ಜಗದೀಶ್ ಶೆಟ್ಟರು ಇವತ್ತು ಭಾರತೀಯ ಜನತಾ ಪಾರ್ಟಿ ಬಂದಿರತಕ್ಕಂಥದ್ದು, ಮರಳಿ ಗೂಡಿಗೆ ಬಂದಿರತಕ್ಕಂಥ ಪ್ರತಿಯೊಬ್ಬರೂ ಕೂಡ ಸಂತೋಷ ಆಗಿದೆ. ಆದರೆ ಯಾವುದೇ ಒಂದು ಕಂಡೀಷನ್ ಇಲ್ಲದೇ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು. ಆ ಒಂದು ಸದುದ್ದೇಶ ಹಿಡ್ಕೊಂಡು ಬಂದಿದ್ದಾರೆ. ಯಾವುದೇ ಒಂದು ಕಂಡೀಷನ್ ಹಾಕ್ಕೊಂಡು ಅವ್ರು ಭಾರತೀಯ ಜನತಾ ಪಾರ್ಟಿ ಸೇರಿಲ್ಲ. ಎಲ್ಲ ಹಿರಿಯರು ಯಾವ ರೀತಿ ನಂಗೆ ಸಲಹೆ ಕೊಡ್ತಾ ಅದೆಲ್ಲ ಪರಿಗಣನೆ ತೆಗೆದುಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ. ಮಾಡ್ತೇನೆ, ಎಲ್ಲ ಪ್ರವಾಸ ಮಾಡ್ತೇನೆ, ಯಶಸ್ವಿಯಾಗಿ ಆಗ್ತಾಯಿದೆ. ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ, ನಮ್ಮ ಸಂಸದರು ಕೂಡ ಎಲ್ಲ ಕಡೆ ಉತ್ಸಾಹದಲ್ಲಿದ್ದಾರೆ. ಎಲ್ಲರೂ ವಿಶ್ವಾಸದಲ್ಲಿದ್ದೇವೆ. 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅನ್ನೋ ವಿಶ್ವಾಸ ನಾವು ಹೋಗ್ತಾ ಇದ್ದೇವೆ. ಧನ್ಯವಾದ. ಕುಮಾರ್ ಬಂಗಾರಪ್ಪನವರು ಸಕ್ರಿಯವಾಗಿ ಬಿಜೆಪಿ ಜೊತೆ ಇದ್ದಾರಾ? ಬಂಗಾರಪ್ಪನವರು ಸಕ್ರಿಯವಾಗಿ ಬಿಜೆಪಿ ಜೊತೆ ಇದ್ದಾರೆ. ಬಿಜೆಪಿಯಲ್ಲಿದ್ದಾರೆ. ಕೆಲವು ಕಳೆದ ವಿಧಾನಸಭಾ ಚುನಾವಣೆ ಸ್ವಲ್ಪ ಸಹಜವಾಗಿ ನೋವು ಇರ್ತದೆ. ಎಲ್ಲವನ್ನೂ ಕೂಡ ಸರಿಪಡಿಸ್ಕೊಂಡು ಹೋಗ್ತಾರೆ. ಧನ್ಯವಾದ. ಥ್ಯಾಂಕ್ ಯು.